ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ರಿಂಗ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಒಂದೆರಡು ಮೂರು ಸ್ಟೆಪ್ ಎಕ್ಸ್ಟ್ರಾ ಹಾಕ್ಕೊಂಡು ಬ್ರೈಡಲ್ ಡಿಸೈನು ತುಂಬ ರಿಚ್ಚಾಗಿ ಹೆವಿಯಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದೊಂದು ರಿಸೆಪ್ಷನ್ ಸ್ಯಾರಿ ಫ್ರೆಂಡ್ಸ್. ಸೊ ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ 10 ನಂಬರ್ ನೀಡಲು. ಆ್ಯಸ್ ಯೂಶಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಸ್ಯಾರಿ ಪಲ್ಲುನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ರಿಂಗ್ಸ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ನಾವು ರಿಂಗ್ಸ್ಗೆ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಈ ರೀತಿ ಗಂಟು ಹಾಕಿ ಇಟ್ಕೊಂಡಿದ್ದೀನಲ್ಲ, ಅದನ್ನು 6 ಎಳೆ ದಾರನೂ ರಿಂಗ್ ಒಳಗಡೆ ಹಾಕಿ, ಸೊ ಈ ಥರ ಗಂಟು ಸಪೋರ್ಟ್ ಆಗುತ್ತೆ, ಅಂದರೆ ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು ಎಳೆಗಳು ಬಿಟ್ಕೊಳ್ಳಲ್ಲ ಅಂತ ಗಂಟು ಹಾಕಿರೋದಷ್ಟೇ. ಈ ಥರ 2 ನಾಟ್ ಮಾಡ್ಕೊಳ್ಳಿ. ಸೊ ಈ ರೀತಿ 2ನ ನಾಟ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಥ್ರೆಡ್ನ. ನೋಡಿ, 2 ಥ್ರೆಡ್ನು ಈ ಥರ ಎಳ್ಕೋಬೇಕು. ಫಿಂಗರ್ಸಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಟೈಟ್ ಮಾಡ್ಕೊಂಡು ಎಳ್ಕೊಳ್ಳಿ. ಆವಾಗ ಇದ್ರೊಳಗಡೆ ಲೂಪ್ ಕಾಣಿಸುತ್ತೆ ನೋಡಿ. ಆ ನಾಟ್ ಒಳಗಡೆ ಒಂದು ನೀಡಲ್ನ ಪಾಸ್ ಮಾಡ್ಕೋಬೇಕು. ಪಾಸ್ ಮಾಡಿಕೊಂಡು ನೋಡಿ, ಥ್ರೆಡ್ ಇರುತ್ತಲ್ವ, ಥ್ರೆಡ್ನು ಈ ಥರ ಎಳ್ಕೊಂಡು ಲೂಪ್ ಮಾಡ್ಕೋಬೇಕು. ಸೊ ಈ ಎಕ್ಸ್ಟ್ರಾ ಥ್ರೆಡ್ ಲೆಫ್ಟ್ ಸೈಡಿಗೆ ಬರುತ್ತೆ ನಮಗೆ. ಈ ಥರ ಲೂಪ್ ಮಾಡ್ಕೊಂಡಾಗ ಅಲ್ಲಿಂದ 2 ಚೈನ್ಸ್ನ ಹಾಕೋತೀನಿ. ಸೊ 1 ಚೈನ್ 2 ಚೈನ್ 2 ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು, ಸೊ ಈ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಸೇರಿಸಿ, ರಿಂಗನ್ನು ಸೇರಿಸಿ, ರಿಂಗ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಸೊ ಫಸ್ಟ್ 2 ಚೈನ್ ಮಾಡ್ಕೋತೀನಿ, ಆಮೇಲೆ 1 ಡಬಲ್ ಕ್ರೋಶೆ ಮಾಡಿಕೊಂಡೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪ್ಲೇಸ್ಗೆ ರಿಂಗ್ ಒಳಗಡೆ ಹೋಗಿ ದಾರ ಅಂತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ನೆಕ್ಸ್ಟ್ 2 ದಾರ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ಡಬಲ್ ಕ್ರೋಶೆ ಆಯ್ತಲ್ವ. ಮತ್ತು ಇದೇ ರೀತಿ ನೋಡಿ, ರಿಂಗ್ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2ರಲ್ಲಿ 1 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಎಕ್ಸ್ಟ್ರಾ ಥ್ರೆಡ್ ಏನಿದೆ ಸೊ ಅದನ್ನು ಲೆಫ್ಟ್ ಸೈಡ್ಗೆ ಇಟ್ಕೊಂಡಿದ್ದೀನಿ ಅಲ್ವಾ. ಒಂದು 4-5 ಕಂಬಗಳಾದಮೇಲೆ ಇದನ್ನು ಕಟ್ ಮಾಡ್ಕೊಂಬಿಡೋಣ. ಸೊ ಲಾಸ್ಟಲ್ಲಿ ಗಮ್ ಪೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಒಂದು 4-5 ಡಬಲ್ ಕ್ರೋಶೆ ಒಳಗಡೆ ಈ ಥರ ಸೇರಿಸ್ಕೊಂಡು ಮಾಡಿಕೊಂಡು ಕಟ್ ಮಾಡಿಬಿಟ್ರೆ ಎಕ್ಸ್ಟ್ರಾ ಥ್ರೆಡ್ಡು ಗಮ್ ಮಾಡೋ ನೆಸಸರಿ ಇರೋಲ್ಲ ಫ್ರೆಂಡ್ಸ್. ಗಮ್ ಮಾಡಿದ್ದು ನಮಗೆ ಕಾಣಿಸುತ್ತಲ್ವ, ಆದಷ್ಟು ಕಾಣಿಸ್ತಿರೋ ಥರ ಸೊ ಈ ರೀತಿ ಮಾಡ್ಕೋಬೋದು. ಇದೇ ರೀತಿ ಸೇಮ್ ಲೆಂತಲ್ಲಿ ನಾವು ಡಬಲ್ ಕ್ರೋಶೆನ ಪೂರ್ತಿ ಫಿಲ್ ಮಾಡ್ಕೊಂಡು ಹೋಗೋಣ. ಸೊ ಕೌಂಟಿಂಗ್ಸ್ ಅಂದರೆ ನೀವು 28 ಅರೌಂಡ್ ಫಿಲ್ ಆಗುತ್ತೆ. ಫುಲ್ ಫಿಲ್ ಆಗಬೇಕು ನೀಟಾಗೆ. ಸೊ ಕೌಂಟ್ ಮಾಡ್ಕೊಂಡು ಮಾಡ್ತೀನಿ ಅಂದರೆ 28 ಆ ಕಡೆ ಈ ಕಡೆ, ಅಂದರೆ 26ರಿಂದ 27 ಆದರೂ ಸರಿ, 28 ಆದರೂ ಸರಿ, ಆ ಥರ ಕೌಂಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಜಸ್ಟ್ ಫಿಲ್ ಮಾಡ್ಕೊಬನ್ನಿ ಅರೌಂಡು. ಅಂದರೆ ಲೂಸಾಗಿ ದೂರ ಇರಬಾರ್ದು, ಕಂಬಗಳು ಹತ್ತತ್ರನೇ ಇರಬೇಕು. ನೀಟಾಗಿ ಫಿಲ್ ಆಗೋ ಥರ ಈ ಥರ ಫಿಲ್ ಮಾಡ್ಕೊಬನ್ನಿ. ಫಿಲ್ ಮಾಡ್ಕೊಬಂದು ಸ್ಟಾರ್ಟಿಂಗಲ್ಲಿ 2 ಚೈನ್ ಇರುತ್ತೆ ಅಲ್ವಾ, ಅದ್ರ ಮೇಲ್ಗಡೆ ಅಂದರೆ ಸೆಕೆಂಡ್ ಚೈನ್ ಒಳಗಡೆ ನಾನು ನೀಡಲ್ನ ಹಾಕ್ತೀನಿ, ದಾರನ ತೊಗೊಂಡು ಬರ್ತೀನಿ. ದಾರನ ತೊಗೊಂಬಂದು ಅದೇ ಥ್ರೆಡ್ನ ಈ ಫಸ್ಟ್ ಲೂಪ್ ಇರುತ್ತಲ್ಲ ಅದ್ರೊಳಗಡೆನೂ ಈ ಥರ ಪಾಸ್ ಮಾಡ್ಕೋತೀನಿ. ಸ್ಲಿಪ್ ಸ್ಟಿಚ್ ಅಂತೀವಿ. ಸೊ ಈ ಥರ ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡಿಕೊಂಡು ಒಂದು 4-5 ಚೈನ್ಸ್ ಎಕ್ಸ್ಟ್ರಾ ಈ ಥರ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಥ್ರೆಡ್ನ ಕಟ್ ಮಾಡಿಕೊಂಡು ನೀಡಲ್ನ ನಮ್ಮ ಸೈಡ್ ಈ ಥರ ಎಳ್ಕೋಬೇಕು. ಸೊ ಅವಾಗ ಅಲ್ಲಿ ಲಾಕ್ ಆಗುತ್ತೆ. ಈ ದಾರನ ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ಈ ಥರ ರಿಂಗ್ಸ್ನ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನಾನಿಲ್ಲಿ 2 ಕಲರಲ್ಲಿ ತೊಗೋತೀನಿ. ಒಂದು ಸ್ಯಾರಿ ಬಾಡಿ ಕಲರ್ ತೊಗೊಂಡಿದ್ದೀನಿ, ಒಂದು ಪಲ್ಲು ಕಲರ್ ತೊಗೊಳ್ತಾ ಇದ್ದೀನಿ. ಸೊ 2 ಕಲರಲ್ಲೂ ಒಂದು ಸ್ಯಾರಿಗೆ ನಮಗೆ 20 ರಿಂಗ್ಸ್ನ ಇಡಿಸುತ್ತೆ. ಅಂದರೆ 10 ಆ ಕಲರ್ ತೊಗೊಂಡಿದ್ದೀನಿ, 10 ಈ ಕಲರ್ ತೊಗೊಂಡಿದ್ದೀನಿ. ಅಂದರೆ ಡಬಲ್ ಕಲರಲ್ಲಿ ಹಾಕಬೇಕಂದ್ರೆ ನೀವು ಈ ಥರ ಮಾಡಿ. ಸಿಂಗಲ್ ಕಲರಲ್ಲಿ ಹಾಕಬೇಕಂದ್ರೆ ಟೋಟಲಾಗಿ 20 ರಿಂಗ್ಸ್ ಇರಬೇಕಷ್ಟೆ. ಯಾವ ಕಲರ್ ಕಾಂಬಿನೇಷನ್ ನಿಮ್ಮ ಇಷ್ಟ ಫ್ರೆಂಡ್ಸ್, ಯಾವ ಥರ ಆದರೂ ಮಾಡ್ಬೋದು. ಸ್ವಲ್ಪ ಗಮ್ ಪೇಸ್ಟ್ ಮಾಡಿಬಿಟ್ಟು ಹಿಂದೆಗಡೆ ಬ್ಯಾಕ್ ಸೈಡ್ಗಾದರೂ ನೀವು ಮಾಡ್ಕೋಬೋದು, ಫ್ರಂಟ್ ಸೈಡ್ಗಾದ್ರೂ ಮಾಡ್ಕೋಬೋದು, 2 ಸೈಡು ಮಾಡ್ಕೋಬೋದು ಇದರಲ್ಲಿ. ಯಾಕಂದರೆ ನಮಗೆ ರಿಂಗ್ ಲಾಸ್ಟಲ್ಲಿ ಕಾಯಿನೆಲ್ಲ ಸ್ಟಿಕ್ ಮಾಡಬೇಕಾಗತ್ತೆ. ಸೊ ಆ ಕಡೆ ಈ ಕಡೆ ಅಂತ ಏನಿಲ್ಲ. ಅಂದರೆ ಸ್ಟಾರ್ಟಿಂಗ್ ಯಾವ ಕಡೆ ಮಾಡ್ಕೊಂಡಿರ್ತೀರ, ಫ್ರಂಟ್ ಸೈಡಿಗೆ ಪೇಸ್ಟ್ ಮಾಡ್ಕೊಂಡ್ರೆ ಫ್ರಂಟ್ ಸೈಡ್ಗೆ, ಬ್ಯಾಕ್ ಸೈಡಿಗೆ ಮಾಡಿಕೊಂಡ್ರೆ ಎಲ್ಲನೂ ಬ್ಯಾಕ್ ಸೈಡ್ಗೆ ಆ ಥರ ಮಾಡ್ಕೋಬೇಕು. ನೋಡಿ, ಇದು ಡಬಲ್ ಕಲರಲ್ಲಿ ಇದು 10 ರಿಂಗು, ಅದು 10 ರಿಂಗು ನಾನು ಮಾಡಿಟ್ಕೊಂಡಿದ್ದೀನಿ. ಸೊ ಗಮ್ ಪೇಸ್ಟ್ ಎಲ್ಲ ಹಾಕಿ ಫಸ್ಟ್ ರಿಂಗ್ ಮಾಡಿಟ್ಕೊಂಡ್ರೆ ನಿಮಗೆ ಗಮ್ ಎಲ್ಲ ಡ್ರೈ ಆಗೋಷ್ಟರಲ್ಲಿ ನಾವು ಇದನ್ನೆಲ್ಲ ಮಾಡ್ಕೋಬೋದು. ಸೊ ಲಾಸ್ಟಲ್ಲಿ ಅಂದರೆ ಇವಾಗ ಸ್ಯಾರಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲೊಂದು 3 ಸ್ಟೆಪ್ಸ್ ಬರಬೇಕು ಫ್ರೆಂಡ್ಸ್. ಎಕ್ಸ್ಟ್ರಾ ರಿಂಗನ್ನ ಹಾಕಾದ್ಮೇಲೆ ನಾನು ಫಸ್ಟ್ ಸ್ಟೆಪ್ ಮಾಡ್ತಾಯಿದ್ದೀನಿ. ಸ್ಯಾರಿ ಬಾಡಿ ಕಲರ್ ತೊಗೋತಾ ಇದ್ದೀನಿ ಸ್ಟಾರ್ಟಿಂಗು. ಸೊ ಸೇಮ್ ಥ್ರೆಡ್ಡೇ ಇರುತ್ತೆ ಅಲ್ವಾ, ನಾವು ಮಾಡಿಟ್ಕೊಂಡಿರ್ತೀವಿ ಅಲ್ಲ ರಿಂಗ್ಸ್ ಮಾಡೋಕ್ಕೆ. ಸೇಮ್ 6 ಎಳೆ ದಾರನೇ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. 2 ಸತಿ ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಮಾಡ್ಕೊಳ್ಳೋಣ. ಸೊ 2 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು
3 ದಾರ ಇರುತ್ತಲ್ವ ನೀಡಲ್ ಮೇಲೆ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಮಗೆ 2 ಚೈನ್ ಆಯಿತು, 1 ಕಂಬ ಆಯಿತು. ಸೊ ಅಲ್ಲಿಂದ 2 ಚೈನ್ಸ್ ಮಾಡ್ಕೋತೀನಿ. ಅಲ್ಲಿಂದ 2 ಚೈನ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಸ್ಟ್ರೈಟಾಗೆ ಈ ರೀತಿ ಇಟ್ಕೊಂಡು ನೋಡಿ ಅಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರ 1 ಮಾಡ್ಕೊಳ್ತೀನಿ. ಸೊ ಈ ರೀತಿ 2 ಡಬಲ್ ಕ್ರೋಶೆಗಳನ್ನ ಮಾಡ್ಕೋತಾ ಇದ್ದೀನಿ. ಸೊ 2 ಕಂಬಗಳನ್ನ ಮಾಡ್ಕೊಂಡು 2 ಚೈನ್ ಮಾಡಿಕೊಂಡೆ ಫ್ರೆಂಡ್ಸ್, ಮತ್ತೆ 2 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅಲ್ಲಿಂದ 2 ಚೈನ್ ಮಾಡ್ಕೊಳ್ಳೋಣ, 2 ಚೈನ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ಇನ್ನೂ ಒಂದು ಪಾಯಿಂಟ್ ಮುಂದಕ್ಕೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅಲ್ಲೇ ಮತ್ತೆ 2 ಕಂಬ ಮಾಡಬೇಕು. ಇದಕ್ಕೆ ಬೀಡ್ಸ್ ಬೇಕು ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಸೊ ಅದೇ ಥರ ಬೀಡ್ಸ್ ಬೇಕು ಅಂದರೆ ನೀವು ಥ್ರೆಡ್ಡಿಗೆ ಬೀಡನ್ನ ಹಾಕ್ಕೋಬೋದು ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ಪಲ್ಲೂ ಬೀಡ್ ಹಾಕ್ಕೋಬೋದು. ನಾನಿಲ್ಲಿ ಫಸ್ಟ್ ಸ್ಟೆಪ್ಪಿಗೆ ಬೀಡನ್ನು ಹಾಕಿಲ್ಲ, ಸೆಕೆಂಡ್ ಸ್ಟೆಪ್ಪಿಗೆ ಮಾತ್ರ ಹಾಕಿದ್ದೀನಿ. ನಿಮ್ಮಿಷ್ಟ ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ಗೂ ಬೇಕಂದರೆ ಬೀಡ್ಸ್ ಹಾಕ್ಕೋಬೋದು, ಇಲ್ಲ ತುಂಬ ಬೀಡ್ಸ್ ಕಾಣಿಸ್ಬಿಡುತ್ತೆ, ರಿಂಗಲ್ಲೂ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿ 2 ಕಂಬ 2 ಚೈನು 2 ಕಂಬ 2 ಚೈನು ಹಾಕ್ಕೊಂಡು ಹೋಗ್ತೀನಿ. ಈ ರೀತಿ ಒಂದೇ ಸಮ ಬರಬೇಕು, ಸೇಮ್ ಲೆಂತು ಸೇಮ್ ಡಿಸ್ಟೆನ್ಸ್ ಗ್ಯಾಪ್ ಎಲ್ಲ ಸೇಮ್ ಬಂದರೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಸೊ ಇದೇ ರೀತಿ ಹಾಕ್ಕೊಂಡು ಹೋಗ್ತೀನಿ ಪೂರ್ತಿ ಸಾರಿ. ಸೊ ನೆಕ್ಸ್ಟ್ ಕಲರಲ್ಲಿ ಸೆಕೆಂಡ್ ಕಲರಲ್ಲಿ ನಾನು ಬೀಡ್ಸ್ನ ಈ ರೀತಿ ಪೋಣಿಸಿಟ್ಕೊಂಡಿದ್ದೀನಿ. ಸೊ ನಾರ್ಮಲ್ ಸೂಜಿ ದಾರದಿಂದ ಹೆಲ್ಪಿಂದ ಇದಕ್ಕೆ ಈ 6 ಎಳೆ ದಾರಕ್ಕೆ ಬೀಡ್ಸ್ನ ಪೋಣಿಸಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇಮ್ ಇದೇ ಡಿಸೈನೇ, ಬಟ್ ಏನಂದರೆ ಬೀಡ್ಸ್ನ ವಿತ್ ಬೀಡ್ಸ ಹಾಕ್ಕೋಬೇಕಷ್ಟೆ. ಸೊ ಅಲ್ಲೇ 2 ಚೈನ್ ಮೇಲೆ 1 ಚೈನ್ ಗ್ಯಾಪ್ ಮೇಲೆ ಹೋಲ್ ಗ್ಯಾಪ್ ಟೈಪ್ ಇರುತ್ತಲ್ಲ ಅಲ್ಲಿಗೆ ನಾಟಿಂದ ಬರೋ ಥರ ಸಿಂಗಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. 2 ಟೈಮ್ಸ್ ಅಲ್ಲೇ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಪಕ್ಕದಲ್ಲಿ 2 ಚೈನಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಚೈನಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ಕೂಡ 2 ಚೈನ್ ಹಾಕಿ ಸ್ಟಾರ್ಟ್ ಮಾಡಬೇಕು. ನಾವು ಲೆಂತ್ ಬರಬೇಕಲ್ಲ, ಕಂಬ ಅಷ್ಟು ಡಬಲ್ ಕ್ರೋಶೆ ಅಷ್ಟು ಲೆಂತ್ ಬರಬೇಕಲ್ಲ. ಸೊ 2 ಚೈನ್ ಹಾಕಿದ ತಕ್ಷಣ ಬೀಡ್ಸ್ನ ಈ ಕಡೆ ಸ್ಲೈಡ್ ಮಾಡ್ಕೊಳ್ಳೋಣ. ಒಂದೇ ಒಂದು ಬೀಡನ್ನ ಈ ಥರ ಸ್ಲೈಡ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋತೀನಿ. ಸೊ ಸೇಮ್ 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ತಂದು 3 ದಾರ ಇರುತ್ತಲ್ಲ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಸೆಕೆಂಡ್ 2 ದಾರ 1 ಮಾಡ್ಕೊಳ್ಳೋಣ. ಬೀಡು ಅದಷ್ಟಕ್ಕದೇ ಮುಂದೆ ಬಂದುಬಿಡುತ್ತೆ ಫ್ರೆಂಡ್ಸ್. ಅಲ್ಲಿಂದ ಮತ್ತೆ 2 ಚೈನ್ ಹಾಕ್ಕೊಳ್ಳೋಣ. ಇವಾಗ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಒಂದು ಕಂಬ ಮಾಡ್ತಾಯಿದ್ದೀನಿ. 1 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದ ತಕ್ಷಣ ಬೀಡನ್ನ ಈ ರೀತಿ ಸ್ಲೈಡ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದರೆ ಬೀಡ್ ಈ ಥರ ಪಾಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮುಂದುಗಡೆ, ಅಂದರೆ ಅದಷ್ಟಕ್ಕದೇ ಬರುತ್ತೆ. ಬಂದಿಲ್ಲ ಅಂದರೆ ನೀವು ಕೈಯಲ್ಲಿ ಈ ಥರ ಜಸ್ಟ್ ಮೂವ್ ಮಾಡಿ ಮುಂದಕ್ಕೆ ಮೂವ್ ಮಾಡಿಕೊಂಡು ಮತ್ತೆ ಒಂದು ಎರಡರಲ್ಲಿ ಒಂದು ದಾರ ಮಾಡ್ಕೋಬೇಕು. ಮತ್ತು 2 ಚೈನ್ ಮಾಡ್ಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಒಂದು ಕಂಬ ಮಾಡಿದ್ದೀನಿ. ಒಂದು ಬೀಡನ್ನ ಈ ಥರ ಸ್ಲೈಡ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಬೀಡನ್ನ ಮುಂದೆ ಮಾಡಿ ಸೊ 2 ದಾರ 1 2 ದಾರ 1 ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದು ಕೂಡ ತುಂಬ ಈಸಿ ಆಗುತ್ತೆ. ಜಸ್ಟ್ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋದಷ್ಟೇ. 2 ಕಂಬಗೆ 2 ಚೈನು 2 ಕಂಬ 2 ಚೈನು ಇದೇ ರೀತಿ ಮಾಡ್ಕೊಂಡು ಹೋಗೋದು. ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋದು. ಒಂದು ಕಂಬ ಮಾಡಿ ಆದಮೇಲೆ ಬೀಡನ್ನ ಜರುಗಿಸ್ಕೋಬೇಕು ಫ್ರೆಂಡ್ಸ್. ಜರುಗಿಸ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ದಾರ ತರಬೇಕು. ಬೀಡನ್ನ ಮುಂದಕ್ಕೆ ಪಾಸ್ ಮಾಡಿ ಮತ್ತು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಆ ಥರ ನಾರ್ಮಲಾಗಿ ರೆಗ್ಯುಲರಾಗಿ ಮಾಡ್ಕೊಂಡು ಹೋಗೋದು. ಸೊ ಇಲ್ಲಿ ಕೂಡ 2 ಕಂಬ 2 ಚೈನ್ 2 ಕಂಬ 2 ಚೈನು ವಿತ್ ಬೀಡು ಹಾಕ್ಕೊಂಡು ಹೋಗೋದು. ಸೊ ತುಂಬ ಈಸಿ ಆಗುತ್ತೆ ನಿಮಗೆ, ಅಂದರೆ ಫಾಸ್ಟಾಗಿ ಆಗೋಗುತ್ತೆ. ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಅಷ್ಟೇ ಫಾಸ್ಟಾಗಿ ಆಗೋಗುತ್ತೆ. ಸೊ ಫಸ್ಟ್ ಸ್ಟೆಪ್ ನೀಟಾಗಿ ತೊಗೊಂಡ್ಬಿಟ್ರೆ ನೀವು ಸೆಕೆಂಡ್ ಸ್ಟೆಪ್ಪು ಅಷ್ಟೇ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ನೋಡಿ ನಾನು ಫಸ್ಟ್ ಸ್ಟೆಪ್ ಏನು ತೊಗೊಂಡಿದ್ದೀನಿ ಸ್ಯಾರಿ ಬಾಡಿ ಕಲರ್, ಅದೇ ಕಲರ್ ತೊಗೋತಾ ಇದ್ದೀನಿ. ಕಲರ್ ಕಾಂಬಿನೇಷನ್ ಮಾಡ್ಕೊಳ್ಳೋದು ನಿಮ್ಮಿಷ್ಟ ಫ್ರೆಂಡ್ಸ್, ಯಾವ ರೀತಿ ಬೇಕಾದರೂ ನೀವು ಮಾಡ್ಕೋಬೋದು. ಬಟ್ ಕಸ್ಟಮರ್ಗೆ ಇಷ್ಟ ಆಗೋ ಥರ ಇರಬೇಕಷ್ಟೇ. ಸೊ ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬರ್ತಾಯಿದೆ ಅಂತ ಕಸ್ಟಮರ್ಗೂ ಇಷ್ಟ ಆಗಬೇಕು. ಆ ಥರ ಕಾಂಬಿನೇಷನ್ ಮಾಡಿಕೊಂಡು ನೋಡ್ಕೊಳ್ಳಿ. ಯಾವಾಗಲೂ ಪಲ್ಲುಗಷ್ಟೇ ಫಸ್ಟ್ ಕಲರ್ ನಾವು ಸ್ಯಾರಿ ಬಾಡಿ ಕಲರೇ ತೊಗೋತೀವಿ. ಸ್ಟಾರ್ಟಿಂಗ್ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಫ್ರೆಂಡ್ಸ್ 3 ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿ ನೋಡಿ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತೆ 3 ಚೈನ್ ಹಾಕೋಣ. 3 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಲಾಕ್ ಮಾಡ್ಕೊತೀನಿ. ಮತ್ತೆ 3 ಚೈನ್, ನೆಕ್ಸ್ಟ್ 2 ಚೈನ್ ಒಳಗಡೆ
ಒಂದು ಸಿಂಗಲ್ ಕ್ರೋಶೆ ಮತ್ತು 3 ಚೈನ್ ಮಾಡೋಣ. 2 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ಈ ರೀತಿ 6 ಟೈಮ್ಸ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾತ್ರ 6 ಟೈಮ್ಸ್ ಮಾಡ್ಕೊತೀನಿ. ಆಮೇಲೆ ರಿಂಗ್ ಆ್ಯಡ್ ಆದಮೇಲೆ 7 ಟೈಮ್ಸ್ ಮಾಡ್ಕೋಬೇಕಾಗತ್ತೆ. ಪ್ರತಿ ಕಡೆ ರಿಂಗ್, ಒಂದು ರಿಂಗಿಂದ ಇನ್ನೊಂದು ರಿಂಗ್ಗೆ 7 ಟೈಮ್ಸ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಮಾತ್ರ ನಾನು 5 ಇಲ್ಲ 6 ಟೈಮ್ಸ್ ಮಾಡ್ಕೋಬೋದು. ನಾನಿಲ್ಲಿ 6 ಟೈಮ್ಸ್ ಮಾಡ್ಕೋತಾ ಇದ್ದೀನಿ. 6 ಸರ್ತಿ 3 ಚೈನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ 6 ಟೈಮ್ಸ್ 3 ಚೈನ್ನ ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಹಾಕಿ 2 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಸೊ 6 ಟೈಮ್ಸ್ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾಯ್ತಲ್ವ. ಇವಾಗ ರಿಂಗ್ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಕಂಬಗಳನ್ನ ಹಾಕಿಬಿಟ್ಟು ಅದನ್ನು ತೊಗೋಬೇಕು. ಫಸ್ಟ್ ಯಾವ ಕಲರ್ ಆದರೂ ನೀವು ಚೂಸ್ ಮಾಡ್ಕೋಬೋದು. ಸೇಮ್ ಕಲರ್ ಆದರೂ ಸರಿ, ಅಪೋಸಿಟ್ ಕಲರ್ ಆದರೂ ಸರಿ. ಒಂದು ರಿಂಗನ್ನು ತೊಗೊಳ್ತೀನಿ ಮಾಡಿಟ್ಟಿರೋದು. ಸೊ ಗಮ್ ಏನಿದೆ, ಗಮ್ ಆಲ್ಮೋಸ್ಟ್ ಮೇಲೆ ಬರೋ ಥರ, ಅಂದರೆ ಕಾಣಿಸಲ್ಲ ಮೇಲೆ ಬಂದರೆ. ಸೊ ಮೇಲೆ ಬರೋ ಥರ ನೀವು ಇವಾಗ ಅಟ್ಯಾಚ್ ಮಾಡಿ, ಅಂದರೆ ಗಮ್ ಎಲ್ಲಿ ಮಾಡಿರ್ತೀವೋ ಅದ್ರ ಪಕ್ಕದಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ ಫಸ್ಟು. ನೋಡಿ ಈ ರೀತಿ ಇಟ್ಕೊಂಡು ಜಸ್ಟ್ ಮೇಲೆ ಹೋಲ್ ಗ್ಯಾಪ್ಸ್ ಕಾಣಿಸ್ತಾ ಇದ್ದಲ್ಲ ಫ್ರೆಂಡ್ಸ್, ಅಲ್ಲೇ ಚೈನ್ ಮಧ್ಯದಲ್ಲಿ ಹೋಲ್ ಗ್ಯಾಪ್ಸ್ ಇರುತ್ತಲ್ಲ, ಅಲ್ಲೇ ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ನೀಡಲ್ ಹಾಗೇ ಇರಬೇಕು. ನಾವು ಚೈನ್ಸ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ತೀವಲ್ಲ ಹಾಗೇ ಇರಬೇಕು. ರಿಂಗನ್ನು ತೊಗೊಂಡು ಅದ್ರ ಮೇಲೂ ನೀವು ನೀಡಲ್ನ ಪಾಸ್ ಮಾಡಿ ದಾರನ ತೊಗೊಂಬಂದು ಸಿಂಗಲ್ ಕ್ರೋಶೆ ಮಾಡೋದು. ಸಿಂಗಲ್ ಕ್ರೋಶೆ 1 ಟೈಮ್ ಮಾಡಿದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡ್ತೀನಿ. ದಾರ ಮೇಲೆ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಆ್ಯಡ್ ಮಾಡಿ ಫ್ರೆಂಡ್ಸ್, ಒಂದು ಹೋಲ್ ಗ್ಯಾಪ್ನ ಬಿಟ್ಟು ಸೆಕೆಂಡ್ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪಿಗೆ ನಾನು ಈ ರೀತಿ ಸಿಂಗಲ್ ಕ್ರೋಶೆ ಮಾಡಿದೆ. ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಬೇಕು. ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. 1 ಗ್ಯಾಪ್ ಬಿಟ್ಟು ಸೆಕೆಂಡ್ ಗ್ಯಾಪಲ್ಲಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೋತೀನಿ. ಸೇಮ್ ಒಂದು ಸಿಂಗಲ್ ಕ್ರೋಶೆ ಒಂದು ಬೀಡ್, ಒಂದು ಸಿಂಗಲ್ ಕ್ರೋಶೆ ಒಂದು ಬೀಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೀವು ರಿಂಗ್ ಅಟ್ಯಾಚ್ ಮಾಡ್ಬೇಕಾದ್ರೆ ನೋಡಿ, ಎಲ್ಲ ಟೈಮಲ್ಲೂ ಒಂದು ಗ್ಯಾಪ್ ಬಿಟ್ಟು ಒಂದು ಮಾಡೋಕ್ಕಾಗೋದಿಲ್ಲ. ಸೊ ಯಾಕಂದರೆ ಕಂಪ್ರೆಸ್ ಅಂದರೆ ಕಂಜೆಸ್ಟ್ ಆಗಿಬಿಡುತ್ತೆ, ಟೈಟ್ ಬಂದುಬಿಡುತ್ತೆ. ನಿಮ್ಗೆ ರಿಂಗು ಅಗಲವಾಗಿರಲ್ಲ, ಫೋಲ್ಡ್ ಆಗೋ ಥರ ಅನಿಸ್ಬಿಡುತ್ತೆ. ಸೊ ಅಲ್ಲಲ್ಲಿ ಪಕ್ಕದ ಹೋಲ್ ಗ್ಯಾಪಿಗೆ ನೀವು ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಅದಷ್ಟು ಮ್ಯಾಟರ್ ಆಗೋಲ್ಲ, ಗೊತ್ತಾಗೋದಿಲ್ಲ. ಸೊ ಒಂದು ಚೈನ್ ಗ್ಯಾಪ್ ಬಿಟ್ಟು ಒಂದಕ್ಕೆ ಮಾಡಿಸ್ತಾ ಇದ್ದೀನಿ ಅಲ್ವಾ. ಸೊ ಒಂದೊಂದು ಕಡೆ ನೀವು ಪಕ್ಕದಲ್ಲೇ ಬೀಡನ್ನ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಇದು ಫೋಲ್ಡ್ ಆದಂಗೆ ಅನಿಸುತ್ತೆ, ನಿಮಗೆ ಡಿಸೈನು ಫೋಲ್ಡ್ ಆದಂಗೆ ಅನಿಸುತ್ತೆ. ಟೈಟು ಲೂಸು ನೋಡ್ಕೊಂಡು ನೀವು ಇದನ್ನು ಅಟ್ಯಾಚ್ ಮಾಡ್ಕೊಂಡು ಹೋಗಿ. ಒಟ್ಟು 14 ಬೀಡ್ಸು ನಮಗೆ ಅರೌಂಡ್ ಬರಬೇಕು. 14 ಬೀಡ್ಗಳನ್ನ ನಾನು ಈ ಥರ ಮಾಡ್ಕೊಂಡಿದ್ದೀನಿ. 14 ಬೀಡ್ ಮಾಡಿಕೊಂಡು ನೋಡಿ, ಪಕ್ಕದ 2 ಚೈನ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ತೀನಿ. ಜಾಸ್ತಿ ದೂರ ಹೋಗೋದು ಬೇಡ. ಸೊ ಪಕ್ಕದ 2 ಚೈನ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಅಲ್ಲಿ 2 ಚೈನ್ ಗ್ಯಾಪಲ್ಲಿ ಸ್ಟಾರ್ಟ್ ಮಾಡಿ ಪಕ್ಕದ 2 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ಕೊತೀನಿ. ಅಲ್ಲಿಂದ ಡೈರೆಕ್ಟ್ ಮತ್ತೆ 3 ಚೈನ್ ಹಾಕಬೇಕು. ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ 7 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ 6 ಟೈಮ್ಸ್ ಮಾಡಿದ್ದೆಲ್ಲ ಕುಚ್ಚು ಕಟ್ಟೋದಕ್ಕೋಸ್ಕರ. ಇವಾಗ 7 ಟೈಮ್ಸ್ ಮಾಡ್ತಾಯಿದ್ದೀನಿ. ಒಂದು ರಿಂಗಿಂದ ಇನ್ನೊಂದು ರಿಂಗ್ವರೆಗೂ ನಾವು 7 ಟೈಮ್ಸ್ 3 ಚೈನ್ನ ಹಾಕ್ಕೊಂಡು ಹೋಗ್ತೀನಿ. ಈ ರೀತಿ ಕಾಣಿಸುತ್ತೆ ನೋಡಿ. 7 ಸತಿ ಈ ಥರ 3 ಚೈನ್ನ ಹಾಕ್ಕೊಂಡು ಹೋಗೋಣ. ಇಲ್ಲಿ 7 ಟೈಮ್ಸ್ ಆಯ್ತಲ್ವ ಫ್ರೆಂಡ್ಸ್. 7 ಟೈಮ್ ಆದ ತಕ್ಷಣ ನೋಡಿ ಸೆಂಟ್ರಲ್ಲಿ ಅಂದರೆ 3 ಚೈನ್ ಗ್ಯಾಪ್ ಆದಮೇಲೆ 4ನೇ 3 ಚೈನ್ ಗ್ಯಾಪ್ಗೆ ಕುಚ್ಚು ಬರುತ್ತೆ. ಸೊ ಅದಕ್ಕೆ 7 ಸತಿ ಹಾಕಿದ್ದೀನಿ. ನಿಮ್ಗೆ ಇನ್ನೂ ಗ್ಯಾಪ್ ಬೇಕು ಅಂದರೆ ಫ್ರೆಂಡ್ಸ್ 9 ಟೈಮ್ಸು ಕೂಡ ನೀವು 3 ಚೈನ್ ಹಾಕೋಬೋದು, ಇನ್ನೂ ದೂರ ಬೇಕಂದರೆ. ಸೊ ಇದು ಸ್ವಲ್ಪ ಹತ್ರನೇ ಇದೆ, ತುಂಬ ದೂರ ಏನಾಗಲ್ಲ. ಮತ್ತು ಇವಾಗ ಜಸ್ಟ್ ನೀಡಲ್ ಮೇಲೆ ಥ್ರೆಡ್ ಇರುತ್ತೆ ಅಲ್ವಾ, ಹಾಗೆ ಥ್ರೆಡ್ ನೀಡಲ್ ಇಟ್ಕೊಂಡಿರ್ತೀನಿ. ಅದನ್ನು ಡೈರೆಕ್ಟಾಗಿ ರಿಂಗ್ ಒಳಗಡೆ ಹಾಕಿ ದಾರನ ತೊಗೊಬಂದು ಲಾಕ್ ಮಾಡಿದ್ದಾಯಿತು. ಸ್ವಲ್ಪ ದಾರ ಮೇಲೆ ಮಾಡಿ 2-3 ಬೀಡು ಒಟ್ಟಿಗೆ ತೊಗೊಳ್ಳಿ ಫ್ರೆಂಡ್ಸ್, ಬೇಗ ಆಗೋಗುತ್ತೆ. ಸೊ ಒಂದು ಚೈನ್ಗೆ ಗ್ಯಾಪ್ ಬಿಟ್ಟು ಒಂದು ಚೈನ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೆಂಟರಲ್ಲಿ ನೀವೊಂದು 4-5 ಬೀಟ್ಸ್ ಆದಮೇಲೆ ಸೊ ಒಂದು 4-5 ಬೀಟ್ಸ್ನ ಒಂದು ಗ್ಯಾಪ್ ವಿತೌಟ್ ಗ್ಯಾಪ್ ಇಲ್ದಿರ ಪಕ್ಕದಲ್ಲೇ ಹಾಕಿ ಫ್ರೆಂಡ್ಸ್. ಆವಾಗ ನಿಮಗೆ ಸೊ ರಿಂಗ್ ಅನ್ನೋದು ನೀಟಾಗಿ ಎಕ್ಸ್ಪ್ಯಾಂಡ್ ಆಗಿರೋ ಥರ ಬರುತ್ತೆ. ಇಲ್ಲಾಂದರೆ ಕಂಪ್ರೆಸ್ ಆಗಿರೋ ಥರ ಟೈಟ್ ಬರುತ್ತೆ, ನಿಮಗೆ ನೀಟಾಗಿ ಈ ಥರ ಇರೋದಿಲ್ಲ. ಸೊ ಈ ಥರ ಇರಬೇಕಂದ್ರೆ ಅಲ್ಲಲ್ಲಿ ಒಂದೊಂದು ಗ್ಯಾಪ್ನ ಕಡಿಮೆ ಮಾಡ್ಕೊಳ್ಳಿ. ಸೊ ಅಲ್ಲಿಂದ ಬಂದು ಅಲ್ಲಿ ಲಾಕ್ ಮಾಡಿದ್ದೀನಿ. ಪಕ್ಕದ 2 ಚೈನ್ಗೆ ನಾನು ಲಾಕ್ ಮಾಡಿರೋದು. ಅಲ್ಲಿಂದ 3 ಚೈನ್ ಅಂತ 7 ಟೈಮ್ಸ್ ಹಾಕ್ಕೊಂಡು ಹೋಗಿದ್ದೀನಿ. 7 ಟೈಮ್ಸ್ ಕೂಡ ಹಾಕ್ಬೋದು, ನೀವು 9 ಟೈಮ್ಸ್ ಕೂಡ ನೀವು ಹಾಕ್ಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು.
ಫ್ರೆಂಡ್ಸ್ ಇದೆಲ್ಲ ಲಾಸ್ಟ್ ಸ್ಟೆಪ್ ಹಾಕಿದ್ಮೇಲೆ ನಾನಿಲ್ಲಿ ಕಾಯಿನ್ ತೊಗೊಂಡಿದ್ದೀನಿ ನೋಡಿ, ಲಕ್ಷ್ಮಿ ಕಾಸು ಬರುತ್ತೆ ಅಲ್ವಾ, ಲಕ್ಷ್ಮಿ ಕಾಯಿನು. ಸೊ ಲಕ್ಷ್ಮಿ ಕಾಸುಗಳನ್ನ ತೊಗೊಂಡು ಜಸ್ಟ್ ಗಮ್ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ. ಗಮ್ನ ಹಾಕ್ಬಿಟ್ಟು ಸ್ಟಿಕ್ ಮಾಡಿಬಿಟ್ಟಿದ್ದೀನಿ, ಅಂಟಿಸ್ಬಿಟ್ಟಿದ್ದೀನಿ. ಅದ್ರ ಮೇಲೆ ಒಂದು ಸ್ಟೋನ್ ಚೈನ್ ಕೂಡ ಅಂಟಿಸಿದ್ದೀನಿ. ಡಿಸೈನ್ ಕಸ್ಟಮರ್ ಹೀಗೆ ಕೇಳಿದ್ದು, ಅದಕ್ಕೆ ಇದೇ ಥರ ರೆಡಿ ಮಾಡಿದ್ದೀವಿ. ಲಕ್ಷ್ಮಿ ಕಾಸನ್ನು ಅಂಟಿಸಿ ಅದ್ರ ಮೇಲೆ ಸ್ಟೋನ್ ಚೈನ್ ಕೂಡ ಅಂಟಿಸಿದ್ದೀನಿ ರೌಂಡಾಗೆ, ಸರ್ಕಲ್ ಥರ ನೀಟಾಗಿ ಬರೋ ಥರ ಫಿನಿಶಿಂಗು. ನೀವು ಸ್ಟಿಕ್ ಮಾಡಬೇಕು, ಬರೀ ಗಮ್ಮಲ್ಲಿ ಅಂಟಿಸಿರೋದಷ್ಟೇ, ಎಲ್ಲೂ ನಾನು ಹೊಲ್ದಿರೋದು ಸ್ಟಿಚ್ ಮಾಡಿರೋದೇನಿಲ್ಲ. ಲಕ್ಷ್ಮಿ ಕಾಸು ಥ್ರೆಡ್ಡಿಗೆ ನೀಟಾಗಿ ಅಂಟ್ಕೊಳ್ಳುತ್ತೆ ಫ್ರೆಂಡ್ಸ್, ನೀಟಾಗಿ ಸ್ಟಿಕ್ ಆಗುತ್ತೆ. ಅದ್ರ ಮೇಲೆ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಆಗುತ್ತೆ. ಈ ರೀತಿ ಆದಮೇಲೆ ನೋಡಿ ಸೆಂಟರಲ್ಲಿ 7 ಸತಿ 3 ಚೈನ್ ಹಾಕಿದ್ವಿ ಅಲ್ಲ, 4th 3 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಟಿದ್ದೀನಿ. ಹಾಫ್ ಆ ಕಲರ್ ಹಾಕಿದ್ದೀನಿ ಥ್ರೆಡ್ಡು, ಈ ಕಲರ್ ಹಾಕಿದ್ದೀನಿ. ಸೊ ಏನಂದರೆ 60 ಸುತ್ತಕೊಂಡು 2 ಕಲರಲ್ಲೂ ನೀವು ಗಮ್ ಟಿಪ್ ಮಾಡಿಕೊಂಡು ನಾರ್ಮಲಾಗಿ ಕುಚ್ಚು ಕಟ್ಕೊಳ್ಳೋದಷ್ಟೇ, 2 ಕಲರ್ನು ಹಾಕ್ಕೊಂಡು. ಸೊ ಈ ರೀತಿ ಕಾಣಿಸ್ತಾ ಇದೆ. ಬ್ರೈಡಲ್ ಡಿಸೈನ್ ಆ್ಯಕ್ಚುಲಿ ರಿಸೆಪ್ಷನ್ ಸ್ಯಾರಿ ಫ್ರೆಂಡ್ಸ್, ಅದಕ್ಕೆ ಈ ರೀತಿ ಮಾಡಿಸ್ಕೊಂಡಿದ್ದಾರೆ ನೋಡಿ. ಫ್ಲೀಟ್ಸ್ ಎಲ್ಲ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ನಿಮಗೆ ಕಾಸ್ಟ್ ಬಂದು ಫ್ರೆಂಡ್ಸ್ 1000 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.